ಪಶ್ಚಿಮ ಬಂಗಾಳದಲ್ಲಿ ಹೊಸ ಶಕೆ ಆರಂಭ. ಬಿಜೆಪಿಯಿಂದ ಮೊಟ್ಟಮೊದಲ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣ ವಚನ. ಪ್ರಧಾನಿ ಮೋದಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಸುವೇಂದು ಜೊತೆಯಲ್ಲೇ 5 ರಿಂದ ಸಚಿವರಾಗಿಯೂ ಪ್ರತಿಜ್ಞಾವಿಧಿ. ಇದರಲ್ಲಿ 2 ನೀಡಲಾಗುತ್ತೆ ಡಿಸಿಎಂ ಹುದ್ದೆ. ದಿಲೀಪ್ ಘೋಷ್, ಅಗ್ನಿಮಿತ್ರ ಪೌಲ್ಗೆ ಉಪಮುಖ್ಯಮಂತ್ರಿ, ಮಿಕ್ಕ 3 ಕ್ಯಾಬಿನೆಟ್ ಹುದ್ದೆ ಎಂಬ ಮಾಹಿತಿ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ತೆರೆದ ವಾಹನದಲ್ಲಿ ವೇದಿಕೆಗೆ ಬಂದ ಮೋದಿ. ಪ್ರಧಾನಿ ಬರ್ತಿದ್ದಂತೆ ಮೊಳಗಿದ ಜೈ ಶ್ರೀರಾಮ್ ಘೋಷಣೆ. ಬಿಜೆಪಿ ಹಿರಿಯ ಕಾರ್ಯಕರ್ತ ಮಾಖನ್ ಲಾಲ್ ಸರ್ಕಾರ್ ಕಾಲಿಗೆ ನಮಸ್ಕರಿಸಿದ ನಮೋ. ತಮಿಳುನಾಡಿನಲ್ಲಿ ವಿಜಯ್ ಸಿಎಂ ಸ್ಥಾನದ ಕನಸು ಈಗಲೇ ಈಡೇರಲ್ಲ. ಎಡಪಕ್ಷಗಳ ಬೆಂಬಲ ಸಿಕ್ಕರೂ ಮ್ಯಾಜಿಕ್ ನಂಬರ್ ಇಲ್ಲ. ರಾಜ್ಯಪಾಲರು ಹೇಳ್ತಿದ್ದಾರೆ 118 ಸಂಖ್ಯೆ ತೋರಿಸುವವರೆಗೂ ಸರ್ಕಾರ ರಚನೆಗೆ ಆಹ್ವಾನಿಸಲ್ಲ. ಎಎಂಎಂಕೆ ಪಕ್ಷದ ಶಾಸಕ ಕಾಮರಾಜ್ರಿಂದ ಟಿವಿಕೆ ಪಕ್ಷಕ್ಕೆ ಬೆಂಬಲದ ಪತ್ರ. ಇದು ಫೋರ್ಜರಿ ಆಗಿದೆ ಅಂತ ಟಿಟಿವಿ ದಿನಕರನ್ ಆರೋಪ. ರಾಜ್ಯಪಾಲರನ್ನ ಭೇಟಿಯಾಗಿ ದೂರು. ಕಾಮರಾಜ್ ಸಹಿ ಮಾಡ್ತಾ ಇರೋ ವಿಡಿಯೋ ರಿಲೀಸ್ ಮಾಡಿದ ಟಿವಿಕೆ. ಇದು ಎಐ ಎಂದ ದಿನಕರನ್. ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ. ಬಿಜೆಪಿ ನಾಯಕರ ದಂಡೇ ಹಾಜರಿ. ಮಧ್ಯಾಹ್ನ ಅಮಿತ್ ಶಾರಿಂದ ಸನ್ಮಾನಿಸಿ ಅಭಿನಂದನೆ. ಯಡಿಯೂರಪ್ಪ 50 ವರ್ಷಗಳ ಸಾರ್ಥಕ ರಾಜಕೀಯ ಪಯಣ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡ ಚಿತ್ರದುರ್ಗ ನಗರ. ಎಲ್ಲೆಲ್ಲೂ ರಾರಾಜಿಸ್ತಾ ಇದೆ ಬಿಎಸ್ವೈ ಬ್ಯಾನರ್ ಬಂಟಿಂಗ್ಸ್. ಶೃಂಗೇರಿಯಲ್ಲಿ ಆಣೆ ಪ್ರಮಾಣದ ಪಾಲಿಟಿಕ್ಸ್. ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆಯಾಗಲಿ ಅಂತ ಇವತ್ತು ಕಾಂಗ್ರೆಸ್ ಪ್ರಾರ್ಥನೆ. ಕೊಪ್ಪದ ವೀರಭದ್ರಸ್ವಾಮಿ ದೇಗುಲದಲ್ಲಿ ಪ್ರಮಾಣ. ಇದೇ ವಾರದಲ್ಲಿ ಜಿಬಿಎ ಎಲೆಕ್ಷನ್ ಘೋಷಣೆ. ಬೆಂಗಳೂರು ಉಸ್ತುವಾರಿ ಡಿಕೆಶಿಗೆ ಚುನಾವಣೆ ಗೆಲ್ಲೋ ಸವಾಲು. ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಹೇಗೆ ಮೆಟ್ಟಿ ನಿಲ್ತಾರೆ ಅನ್ನೋ ಕುತೂಹಲ. ಮಂಗಳೂರಲ್ಲಿ ಯುಟಿ ಖಾದರ್ಗೆ ಘೇರಾವ್. ಕುತ್ತಾರಿನಲ್ಲಿ ಕೊರಗಜ್ಜ ಸರ್ಕಲ್ ನಿರ್ಮಾಣಕ್ಕೆ ಮುಸ್ಲಿಂ ಗುಂಪಿನ ಆಕ್ಷೇಪ. ಮದುವೆಗೆ ಬಂದಿದ್ದ ಸ್ಪೀಕರ್ಗೆ ತರಾಟೆ. ಅರವಿಂದ್ ಬೆಲ್ಲದ್ ಹೆಸರು ಬಳಸಿ ಗ್ಯಾಂಗ್ನ ಲೂಟಿ. ಪ್ರಕರಣದ ಸಮಗ್ರ ತನಿಖೆಗೆ ಆಗ್ರಹಿಸಿದ್ದ ಶಾಸಕ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಪತ್ರ. ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ. ನಾಗರಬಾವಿ ದುರ್ಗಾಶ್ರೀ ಹೋಟೆಲ್ನಲ್ಲಿ ಕಾಣಿಸಿಕೊಂಡ ಬೆಂಕಿ. ಓರ್ವ ಸಾವು, 4 ಪಾರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.